ಇಬ್ರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟು ತಲೆ ಕೆಟ್ಟೋಗ್ತಾ ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಹೇಗಿತ್ತ ನೆಕ್ಸ್ಟ್ ವಿಕೆಟ್ ಅವ್ರವೇ ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್ ಆಡ್ತಾ ಇದೆ ಅಂತ 2020 ಇದ್ರೆ ಎಲ್ಲರೂ ನೀವು ಟೆಸ್ಟ್ ಅಲ್ಲಿ ಇದ್ದೀರಿ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ. ನೆಕ್ಸ್ಟ್ 2020 ಬರ್ತಾರೆ. ಆಜಿ ಈಜಿ ಮಾತುಗಳನ್ನ ಕೇಳಿ ಯತ್ನಾಳ್ ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಂಡು ಹಿಂದೆಲೂ ಕೂಡ ಎಷ್ಟೋ ಜನ ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡಿ ಅದೇ ರೀತಿ ಆಜಿ ಮಾತು ಕೇಳಿ ಅವ್ರ ಭವಿಷ್ಯ ಹಾಳು ಮಾಡ್ಕೊಂಡು ಯತ್ನಾಳ್ ಕೂಡ ಅದೇ ತರ ಭವಿಷ್ಯ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ತೂತುಗಳು ಮುಚ್ಕೊಳಕ್ಕೆ ಟೈಮ್ ಇಲ್ಲ ಪಾಪ ಅವ್ರಿಗೆ. ಅವ್ರು ಇನ್ನೊಬ್ಬರನ್ನ ವ್ಯಂಗ್ಯ ಮಾಡಿ ಏನ್ ಮಾಡ್ತಾರೆ? ಅವ್ರು ಯಾರೋ ಇವ್ರನ್ನ ವ್ಯಂಗ್ಯ ಮಾಡ್ಬೇಕಾಗಿಲ್ಲ. ಒಂದು ಪಕ್ಷದ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ಒಂದು ಪರಂಪರೆ ಇತ್ತು. ಏನೋ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದು ಕೇಳಿ ಕೇಳಿ ನಮಗೂ ಸಾಕಾಗಿತ್ತು. ಕೇಂದ್ರ ಈಗ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಕತ್ರಿ ಆಗ್ತಾ ಇದೆ ಅಷ್ಟೇ. ಆಗ್ತಾರೆ ಸರ್. ಯತ್ನಾಳ್ ಅವರು ಮತ್ತೆ ಅದೇ ಹೇಳಿರುವಂತದ್ದು, ವಿಜೇಂದ್ರ ಅವರನ್ನ ಸ್ಥಾನದಿಂದ ಕೆಳಗಿಳಿಸುವವರೆಗೂ ನನ್ನ ಹೋರಾಟ ಮುಂದುವರಿಸುತ್ತೆ, ನಾನು ಉಚ್ಚಾಟನೆ ಮಾಡಿದ್ರೆ ಹೋರಾಟ ಮುಂದುವರಿಸ್ತೇನೆ ಅಂತ. ನೋಡಿ, ಈ ನೀರಿಂದ ಎತ್ತಿ ಆಚೆಗೆ ಬಿಟ್ಟ ಮೇಲೆ ಈಜಕ್ಕಾಗಲ್ಲ. ನೀರಲ್ಲೇ ಇದ್ದಾಗ ಈಜಬಹುದಾಗಿತ್ತು. ಈಗ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡಕ್ಕೆ ಏನಿದೆ ಇರುತ್ತೆ ಅವ್ರಿಗೆ? ವೆರಿ ಸಿಂಪಲ್ ಇದು. ನಮ್ಮ ಪಕ್ಷದಲ್ಲಿ ಅವ್ರು ಇದ್ದಿದ್ರೆ ಇವ್ರ ವಿರುದ್ಧ ಹೋರಾಟ ಮಾಡ್ಬೋದಾಗಿತ್ತು. ನೀವು ನಮ್ಮ ಪಕ್ಷದಲ್ಲೇ ಇದ್ದಲ್ಲಿ ಯಾರ ವಿರುದ್ಧ ಬರ್ತೀರಿ? ಈಗೇನಿದ್ರು ನೀವು ಸಿದ್ದರಾಮಯ್ಯನ ವಿರುದ್ಧ ಮಾಡ್ಬೇಕಾಗಿತ್ತು. ಇಷ್ಟುವರೆಗೂ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡ್ತಿರ್ಲಿಲ್ಲ, ಈಗ ಮಾತಾಡ್ಬೇಕಾಗ್ತದೆ. ಮಾತಾಡಿ. ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಬೇಕು ಸದನದಲ್ಲಿ. ಅದು ಎತ್ತಿ ಹಿಡಿದಾನೆ ಇವರು ಸಿದ್ದರಾಮಯ್ಯ ಅವ್ರ ಜೊತೆ ಸೇರ್ಕೊಂಡು ಸುಮ್ಮನೆ ಅನೇಕ ವಿಚಾರನ ಸದನದಲ್ಲಿ ತೆಗೆದು ವಿಚಾರನ ಸುಮ್ಮನೆ ಸದನ ಹಾಳು ಮಾಡೋದು ಅನ್ನೋದು ಹೊರಗಡೆ ತುಂಬಾ ಜನಗಳು ಮಾತಾಡ್ತಾರೆ. ಇಲ್ಲ, ಹನಿ ಟ್ರ್ಯಾಪ್ ಅನ್ನೋ ವಿಷಯ ತಂದವ್ರು ನಾವಲ್ಲ. ಹನಿ ಟ್ರ್ಯಾಪ್ ಅನ್ನೋ ವಿಷಯ ತಂದವ್ರು ಕಾಂಗ್ರೆಸ್ ಅವರೇ. ಬಟ್ ಇವರು ಅದ್ರ ಬಗ್ಗೆ ಸದನದಲ್ಲಿ ಜಾಸ್ತಿ ಮಾತಾಡ್ಬೇಕು. ಯಾಕೆಂದ್ರೆ ವೈಫಲ್ಯಗಳ ಬಗ್ಗೆನೂ ಮಾತಾಡಿದ್ದೇವೆ. ಯಾರು ಮಾತಾಡಬಾರ್ದು? ವೈಫಲ್ಯಗಳ ಬಗ್ಗೆನೂ ಮಾತಾಡಿದ್ದೇವೆ, ಅದ್ರ ಬಗ್ಗೆ ಹೋರಾಟನೂ ಮಾಡ್ತೀವಿ. ಜೊತೆಗೆ ಹನಿ ಟ್ರ್ಯಾಪ್ ಅನ್ನೋದು ಇದು ಸಾಮಾನ್ಯ ವಿಷಯ ಅಲ್ಲ, ಅರ್ಥ ಆಗಲ್ಲ ಕೆಲವ್ರಿಗಷ್ಟೇ. ನೋಡಿ, ಮೊದಲು ನನ್ನ ವಿರೋಧಿನ ಹೇಗಾದ್ರೂ ಮುಗಿಸ್ಬೇಕು ಅಂತ ಮುಗಿಸೇ ಬಿಡ್ತಿದ್ರು, ಅದು ಬೇರೆ. ಇದಲ್ಲ, ಇದು ಮುಗಿಸೋದು ಹೆಂಗ್ ಗೊತ್ತಾ? ಮೊದಲು ಸಾಯಿಸಿ ಬಿಡ್ತಿದ್ರು ಕೆಲವರು, ಅಂತವೆಲ್ಲ ನಡೆದವೆ ಹಿಂದೆ. ಈಗ ಅದಲ್ಲ, ಇದು ಸಾಯೋದು ಇಲ್ಲ, ಅವನು ಬದುಕೋದು ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.